ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಸೀರೆಗಳ ಗೋಲ್ಮಾಲ್ ನಡೀತಾ ಇದೆಯಾ? ಹೀಗೊಂದು ಅನುಮಾನ ಮೂಡಿಸ್ತಾ ಇದೆ ಒಂದು ವೈರಲ್ ಆಗಿರತಕ್ಕಂಥ ವಿಡಿಯೋ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಚಾಮುಂಡಿ ಹರಕೆ ಸೀರೆಗಳು? ಚಾಮುಂಡಿ ತಾಯಿಗೆ ಭಕ್ತರು ಹರಕೆ ರೂಪದಲ್ಲಿ ನೀಡ್ತಕ್ಕಂಥ ಸೀರೆಗಳಿವೆಲ್ಲ. ಭಕ್ತರು ಬಿಲ್ ಸಮೇತ ಕೊಟ್ಟ ಸೀರೆಗಳು ಕಾಳಸಂತೆಗೆ ಸಾಗಾಟ ಆಗ್ತಾ ಇದೆಯಾ? ಈ ಅನುಮಾನ ವ್ಯಕ್ತಪಡಿಸಿರೋದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. KR ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ ವಿತ್ ಒಂದು ವಿಡಿಯೋ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನೆ. ಅಂದರೆ ದೇವಸ್ಥಾನದ ಅಧಿಕಾರಿಯೊಬ್ಬರು ತಮ್ಮ ಕಾರಲ್ಲಿ ಈ ಥರ ಸೀರೆಯನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಅವ್ರ ಆರೋಪ. ಆ್ಯಕ್ಚುಲಿ ನೀವು ಹರಕೆ ಹೊತ್ಕೊಂಡಾಗ ದೇವಸ್ಥಾನದಲ್ಲಿ ಸೀರೆ ತೊಗೊಂಡೋಗಿ ಕೊಟ್ಟಾಗ ವಿತ್ ಬಿಲ್ ಕೊಡಬೇಕು. ಅದನ್ನು ಅವರು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದನೇ ಹರಾಜು ಹಾಕ್ತಾರೆ, ಮಾರಾಟ ಮಾಡ್ತಾರೆ. ಬಟ್ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅಂತ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ನೀಡುವಂಥ ಸಾವಿರಾರು ಬೆಲೆ ಬಾಳುವ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದಂಥ ಶ್ರೀಮತಿ ರೂಪಾರವರು ತಮ್ಮ ಕೈಕೆಳಗಿನ ಅಧಿಕಾರಿ ಸಿಬ್ಬಂದಿಗಳಿಂದ ಶಾಮೀಲಾಗಿ ಆ ಸೀರೆಗಳನ್ನು ಕಳ್ಳತನ ಮಾಡಿ, ಅಂದರೆ ತಮ್ಮ ಕಾರಿನಲ್ಲಿ ತೊಗೊಂಡೋಗಿ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಹಣವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾರೆ ಮಾಹಿತಿ ಬಂದಿತ್ತು. ಅದಕ್ಕೆ ಪೂರಕವಾಗಿ ನನಗೆ 2 ವಿಡಿಯೋಗಳನ್ನು ನನ್ನ ಆತ್ಮೀಯರು ತಂದುಕೊಟ್ರು. ಆ ಒಂದು ವಿಡಿಯೋನ ಆಧರಿಸಿ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀನಿ. ಸರ್, ಭಕ್ತಾದಿಗಳು ಚಾಮುಂಡೇಶ್ವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಇದು ನೇರವಾದ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿನ ಅಧಿಕಾರಿಗಳ ಮೇಲೆ. ಬಟ್ ಇದಕ್ಕೆ ಬೇರೆ ದಾಖಲೆಗಳೇನಾದರೂ ಸಿಕ್ಕಿದೆಯಾ ಈ ದೃಶ್ಯ ವೈರಲ್ ಆಗಿರೋ ವಿಡಿಯೋ ಒಂದನ್ನು ಬಿಟ್ಟು ಅಂತ? ಇಲ್ಲ, ಇದಕ್ಕೆ ಬೇರೆ ಆದಂಥ ಯಾವುದು ದೃಶ್ಯಗಳು ಸಿಕ್ಕಿಲ್ಲ. ಆದರೆ ದುರುದಾರ ಸ್ನೇಹಮಯಿ ಕೃಷ್ಣ ಇದೇ ದೃಶ್ಯವನ್ನು ಇಟ್ಕೊಂಡು ಈಗಾಗಲೇ ಮೈಸೂರಿನ KR ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಬಹಳ ದಿನಗಳಿಂದಲೂ ಕೂಡ ಈ ಥರದೊಂದು ವಿಚಾರದಲ್ಲಿ ಒಂದಿಷ್ಟು ಮಾತುಗಳು ಬೆಟ್ಟದಲ್ಲೇ ಕೇಳಿ ಬರ್ತಾ ಇದ್ದಂಥದ್ದು. ಯಾಕೆಂದರೆ ತಾಯಿ ಚಾಮುಂಡಿಗೆ ಹರಕೆ ರೂಪದಲ್ಲಿ ಕೊಟ್ಟಂತಹ ಸೀರೆಗಳನ್ನು ಈ ರೀತಿಯಾಗಿ ಕೆಲ ಅಧಿಕಾರಿಗಳು ಅದನ್ನು ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಭಾಳ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕ ಅನ್ನುವಂಥ ರೀತಿಯಲ್ಲಿ ಈ ವಿಡಿಯೋ ಲಭ್ಯವಾಗ್ತಾ ಇರುವಂಥದ್ದು. ಎಕ್ಸಾಕ್ಟಾಗಿ ಅವು ಸೀರೆನಾ ಅಥವಾ ಅಲ್ಲೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಆದರೆ ಕೊಟ್ಟಿರುವಂಥ ದೂರಿನಲ್ಲಿ ಮಾತ್ರ ಸ್ಪಷ್ಟವಾಗಿ ಈ ಸೀರೆಗಳು ಇದು ತಾಯಿ ಚಾಮುಂಡಿಗೆ ಕೊಟ್ಟಂತಹ ಸೀರೆಗಳನ್ನೇ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿರುವಂಥದ್ದು. ಅರವಿಂದ್, ಯಾವಾಗಲೂ ಕೂಡ ತಾಯಿ ಚಾಮುಂಡಿಗೆ ಹರಕೆಗೆ ಸೀರೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ವಿತ್ತು ಬಿಲ್ ಕೊಡಬೇಕು, ಜೊತೆಗೆ ಆ ಸೀರೆಗಳ ಮೇಲೆ ಸ್ಟಿಕ್ಕರ್ಗಳಿರಬೇಕು. ಹಾಗಾಗಿ ಅವುಗಳನ್ನು ಭಾಳ ಈಸಿಯಾಗಿ ಮಾರಾಟವನ್ನು ಮಾಡ್ಬೋದು ಅನ್ನುವಂಥದ್ದು ಭಾಳಷ್ಟು ಜನರ ಮಾತು. ಮತ್ತು ಇನ್ನೊಂದಿಷ್ಟು ಮಾತು ಕೇಳಿ ಬರ್ತಾ ಇರುವಂಥದ್ದು, ಭಾಳಷ್ಟು ಜನರು ಕೊಟ್ಟಂಥ ಸೀರೆಗಳನ್ನು ಉಡಿಸೋದೇ ಇಲ್ಲ. ಒಂದೊಂದು ಬಾರಿ ಉಡಿಸೋದಲ್ಲೇ ಈ ರೀತಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಮಾರಿಬಿಡ್ತಾರೆ ಅನ್ನುವಂಥದ್ದು ಕೂಡ ಇರುವಂತಹ ಆರೋಪ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ವಿಡಿಯೋವನ್ನು ಇಟ್ಕೊಂಡು ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಒಂದು ಭಾಳ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆರೋಪವನ್ನು ಸರ್ಕಾರವು ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾವ ಕಾರಣಕ್ಕೋಸ್ಕರವಾಗಿ ಆ ಪರ್ಟಿಕ್ಯುಲರ್ಲಿ ಆ ಒಂದು ಕಾರ್ಯದರ್ಶಿಗಳ ಕಾರ್ನಲ್ಲಿ ಸೇರ್ಕೋತು, ಆ ಗಂಟಿನಲ್ಲಿರುವಂಥದ್ದು ನಿಜಕ್ಕೂ ಕೂಡ ಸೀರೆನಾ? ಯಾಕಂದರೆ ಫೈಲ್ಗಳನ್ನು ಆ ರೀತಿಯಾಗಿ ತೆಗೆದುಕೊಂಡು ಹೋಗಲ್ಲ. ಹಾಗಾಗಿ ಅದರ ಬಗ್ಗೆ ಒಂದು ತನಿಖೆ ಆಗಬೇಕಾದಂಥ ಅಗತ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಿ ಗಂಭೀರವಾದಂತಹ ಆರೋಪ ತನಿಖೆ ಆಗಲಿ.